ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗಿದ್ರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೂಪರ್ ಆಗಿರುವಂತಹ ಪ್ಲೇಸಿಗೆ ಬಂದಿದ್ದೇವೆ. ದಯವಿಟ್ಟು ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. 800 ವರ್ಷಗಳ ಹಳೆಯ ಗಣೇಶನ ವಿಗ್ರಹವನ್ನು ಯಾವತ್ತಾದ್ರೂ ನೋಡಿದಿರಾ? ನಾನಿವತ್ತು ತೋರಿಸ್ತೇನೆ. 800 ವರ್ಷಗಳ ಹಿಂದೆ ಒಂದು ರಾಜಮನೆತನ ಈ ಗಣೇಶನನ್ನು ಪೂಜಿಸ್ತಿದ್ರು. ಶತ್ರುಗಳ ದಾಳಿಯಿಂದ ಈ ಗಣೇಶನ ವಿಗ್ರಹವು ಹಾಳಾಗಬಾರದೆಂದು ಇಲ್ಲಿರುವಂತಹ ಗೋಪಾಲಕರು ಇದನ್ನೋಗಿ ಸೌತೆಕಾಯಿ ಬೆಳೆಯುತ್ತಿರುವಂತಹ ಮೈದಾನದಲ್ಲಿ ನೆಲೆಸ್ತಾರೆ. ಈ ನೆಲೆಸಿರುವಂತಹ ಊರಿಗೆ ಸೌತಡ್ಕ ಎನ್ನುವಂತಹ ಹೆಸರು ಬಂದಿದೆ. ಈ ದೇವಸ್ಥಾನವು ಯಾವುದೇ ಗುಡಿಗೋಪುರಗಳಿಲ್ಲದೆ ಹಚ್ಚ ಹಸಿರಿನಿಂದ ಪ್ರಕೃತಿಯ ನಡುವೆ ನೆಲೆಸಿದೆ. ಮತ್ತು ಇದರ ಹಿಂದಿನ ಸತ್ಯ, ಭಕ್ತನ ಕನಸಿನಲ್ಲಿ ಮಹಾಗಣಪತಿಯು ಬಂದು, ನನಗೆ ಯಾವುದೇ ಗುಡಿಗೋಪುರಗಳು ಬೇಡ, ನಾನು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸ್ತೇನೆ, ಹಾಗಾಗಿ ಈ ದೇವಸ್ಥಾನಕ್ಕೆ ಯಾವುದೇ ಗುಡಿಗೋಪುರಗಳು ಇಲ್ಲ. The most welcome to the ಸೌತಡ್ಕ ಮಹಾಗಣಪತಿ ಟೆಂಪಲ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫಾರ್ವರ್ಡ್ ಮಾಡೋ. The most welcome to the ಸೌತಡ್ಕ ಮಹಾಗಣಪತಿ ಟೆಂಪಲ್. ಆಹಾ, ನೋಡ್ ಗುರು, 800 ವರ್ಷಗಳ ಹಳೆಯ ಗಣೇಶನ ವಿಗ್ರಹವನ್ನು. ಗುರುವೇ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಗಂಟೆಗಳು, ಇದು ಭಕ್ತಾದಿಗರು ಇಲ್ಲಿಗೆ ಬಂದು ಬೇಡುತ್ತಾರೆ, ನನಗೆ ಇಂತಿಂಥ ಕೆಲಸಗಳು ಆಗಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಡ್ತಾರೆ. ತದನಂತರದಲ್ಲಿ ಬೇಡಿಕೆಗಳು ಈಡೇರಿದ ಮೇಲೆ ಬಂದು ಈ ಗಂಟೆಗಳನ್ನು ಕಟ್ತಾರೆ. ಇದು ಇಲ್ಲಿನ ಪ್ರಮುಖ ಹರಕೆಯಾಗಿದೆ. ಎಲ್ಲ ದೇವರ ದರ್ಶನ ಎಲ್ಲ ಆಯಿತು. ಮತ್ತು ಏನಂತ ಹೇಳಿದರೆ, ಈಗ ಹಣ್ಣು ಕಾಯಿ ಮಾಡಿಸಿದ್ವಿ ಮತ್ತು ಹವಳಕ್ಕೆ ಪ್ರಸಾದ ತಗೊಂಡ್ವಿ. ನೋಡಿ, ಬೇಕಾದ್ರೆ ಓಪನ್ ಮಾಡಪ್ಪ. ನೋಡಿ, ಇದು ಇಲ್ಲಿಯ ಫೇಮಸ್ ಇದು ಪ್ರಸಾದ. ಇಲ್ಲಿ ಅಂದರೆ ಇದು ಹವಳಕ್ಕೆ ಪ್ರಸಾದ ಅಂತ ಹೇಳಿದರೆ ಮಹಾಗಣಪತಿಗೆ ಇಲ್ಲಿ ಇಷ್ಟ ಅಂತೆ. ಹಾಗಾಗಿ ನೋಡಿ, ಈಗ ತಿಂತಾನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇವಾಗೊಂದು ನಾನು ಕಾಮಿಡಿ ತೋರಿಸ್ತೇನೆ, ನೋಡಿ ಒಮ್ಮೆ. ಅಲ್ಲ ಗುರು, ಈ ಮದುವೆಗೆ ಆಟ ಆಡೋದಕ್ಕೆ ಬೇರೆ ಯಾವ್ದು ಐಟಮ್ಸ್ ಇರ್ಲಿಲ್ವಾ? ಅಯ್ಯೋ 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 ಅಯ್ಯೋ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.